ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCT ಮತ್ತು PUC ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಜಿನಿಯರ್ ಸೀಟ್ ಸಿಗೋಕ್ಕೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತು ನಾವು ಯಾವುದನ್ನ ಮ್ಯಾನೇಜ್ ಯಾವ ರೀತಿ ಮಾಡಬೇಕಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಹಾಕಿ. ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟು KCT ಆಪ್ಷನ್ ಎಂಟ್ರಿ, ಕೌನ್ಸಿಲಿಂಗು ಮತ್ತು ಇಂಜಿನಿಯರ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ಭಾಳಷ್ಟು ಆಲ್ರೆಡಿ ಎಕ್ಸಾಮ್ ಮುಗಿದಿದೆ. ಈಗೇನು CET ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು KCT ರ್ಯಾಂಕಿಂಗು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಈಗ ಆಲ್ರೆಡಿ ಎಕ್ಸಾಮ್ ಮುಗಿದಿದೆ, ಮಂಡೇ ಲಾಸ್ಟ್ ಇದೆ, ಅಂದರೆ ಬಯಾಲಜಿ ಲಾಸ್ಟ್ ಎಕ್ಸಾಮ್ ಇದೆ. ಅದಾದಮೇಲೆ ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕಂದ್ರೆ ಮೊದಲು ಹೇಳ್ತೀನಿ ನಿಮಗೆ. ಈಗ ಮೊದಲು ಅದಕ್ಕಿಂತ ಮುಂಚೆ ಇವಾಗ ಎಕ್ಸಾಮ್ ಹೋಗಿದ್ದಲ್ಲ, PCM ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು, ಅದು ಯಾವ ಒಬ್ಬೊಬ್ರದ್ದು ಚೆನ್ನಾಗಿರುತ್ತೆ, ಒಬ್ಬರದ್ದು ಸ್ವಲ್ಪ ಮೀಡಿಯಮ್ ಹೋಗಿರುತ್ತೆ, ಒಬ್ಬೊಬ್ರದ್ದು ಸ್ವಲ್ಪ ಕಟಾನ್ಕಟ್ಟಿ ಹೋಗಿರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಯಾರು ರಿಯಲಿ ನೀವು ಇಂಜಿನಿಯರಿಂಗ್ ಮಾಡೋದಾದರೆ KCT ಬಗ್ಗೆ ಮೇನ್ ಫೋಕಸ್ ಮಾಡಿ. ಯಾಕಂದರೆ ಈಗ ನೋಡಿ, PUC ನಿಮ್ಮ KCT ರ್ಯಾಂಕಿಂಗ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. PCM ಇಂಜಿನಿಯರಿಂಗ್ ಹೋಗೋದಾದರೆ PCM 50%, ಅದೇ ರೀತಿ ನೀವು CET ಬರೀತಿರಲ್ಲ ನೆಕ್ಸ್ಟ್ ಏಪ್ರಿಲ್ 18ಗೆ ಇದೆಲ್ಲ 18-19ಗೆ ಅದ್ರದ್ದು 50% ತೊಗೊಂಡು ನಿಮ್ಗೆ ರ್ಯಾಂಕ್ ತೆಗಿತಾರೆ. ಭಾಳ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ PUC ಇಲ್ಲೇ ಡಿಮೋಟಿವೇಟ್ ಆಗಿಬಿಡ್ತಾರೆ. ಇಲ್ಲಿ PUC ಚೆನ್ನಾಗಿಲ್ಲ, ಅಲ್ಲೇನು CET ಮಾಡಿದ್ರೆ ಸಿಗುತ್ತೆ ಇಲ್ಲ ಅಂತ, ಅಲ್ಲೇನು ರ್ಯಾಂಕ್ ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್, ಆ ರೀತಿ ಇಲ್ಲ. ಎಷ್ಟು PUC ಇಂಪಾರ್ಟೆಂಟ್ ಅಷ್ಟು CET ಕೂಡ ಇಂಪಾರ್ಟೆಂಟು. ಯಾಕಂದರೆ ಭಾಳಷ್ಟು ಕೇಸ್ ಆಗಿದೆ. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ PUCದು ಕಡಿಮೆ ಆದ್ರೂ CETಯಲ್ಲಿ ಜಾಸ್ತಿ ಮಾಡಿಬಿಟ್ರೆ ಮಾರ್ಕ್ಸ್. ಯಾಕಂದರೆ ಇನ್ನೂ 1 ಮಂತ್ ಇದೆ ಟೈಮ್ ನಿಮಗೆ KCT ರ್ಯಾಂಕ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಭಾಳ ಸ್ಟೂಡೆಂಟ್ಸು ನೆಗ್ಲೆಕ್ಟ್ ಮಾಡ್ತಾರೆ KCTನ. ಯಾಕಂದರೆ ಅದೇನು ಟಿಕ್ ಹಾಕೋದು ಕರೆಕ್ಟ್ ಆಗಿಬಿಡುತ್ತೆ, ಆರಾಮ್ಸೆ ಹೋಗಿ ಟಿಕ್ ಹಾಕಿ ಬಂದ್ಬಿಡೋಣ ಅನ್ಕೋತಾರೆ. ಫ್ರೆಂಡ್ಸ್, ಆ ರೀತಿ ಎಲ್ಲ ಇರಲ್ಲ. ನಿಮಗೆಲ್ಲ ನೀವು ರಟ್ಟ ಮಾಡಿ ಜಸ್ಟ್ ನೀವು ಲಕ್ದಿಂದ ನಿಮಗೆ ಮಾರ್ಕ್ಸ್ ಎಲ್ಲ ಬರೋಲ್ಲ. 1, 5, 6 ಲಕ್ ಅಷ್ಟೇ. ಫುಲ್ಲು ನಿಮಗೆ 90, 100 ಬೀಳುತ್ತೆ ಅಂತ ಅನ್ಕೋಬೇಡಿ. ಓಕೆ, ಯಾಕಂದರೆ ಲಾಸ್ಟ್ ಇಯರ್ದೆಲ್ಲ 100 ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ದು ಇಲ್ಲಿ 21 PCM 60 ಬಿದ್ದರೂ ಸಾಕು. ಅಲ್ಲೊಂದು ನೀವು 100 ಮಾಡಂದರೆ 180 100 ಮಾಡಿ ಆರಾಮ್ಸೆ ನಿಮಗೆ 10,000 ಒಳಗಡೆ ಬಂದುಬಿಡುತ್ತೆ ರ್ಯಾಂಕು. ಬಟ್ ನೀವೇನು ಮಾಡಬೇಕಂದ್ರೆ ನೀಟಾಗಿ CETದು ನೀವೇ ಟಿಕ್ ಹಾಕೋದಿರುತ್ತೆ. ನೀವು ಯಾವ ರೀತಿ ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ 10 to 15 ಇಯರ್ಸು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಆಮೇಲೆ CETದು ಏನು ಅಂತ ಕಾನ್ಸೆಪ್ಟ್ ವೈಸು ಅರ್ಥ ಮಾಡ್ಕೊಳ್ಳಿ. ನೀವು ಅದನ್ನೂ ರಟ್ಟ ಹೊಡೆದ್ರೆ ನೀವು ಮಾರ್ಕ್ಸ್ ಬರೋಲ್ಲ. ಯಾಕಂದರೆ ನೀವು ರಟ್ಟ ಹೊಡ್ಕೊಂಡು ಇದೇ ಆನ್ಸರ್ ಇದಕ್ಕೆ ಕೇಳ್ತಾರೆ, ಆ ಥರ ಎಲ್ಲ ಕೇಳಲ್ಲ, ಟ್ವಿಸ್ಟ್ ಮಾಡಿ ಕೇಳ್ತಾರೆ. ನಿಮ್ಗೆ ಏನು ಮಾಡ್ಬೇಕಂದ್ರೆ ಮೇನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ CET ಸ್ಕೋರ್ ಮಾಡ್ಕೋಬೋದು. CET ಸ್ಕೋರ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಯಾಕಂದರೆ ಇಲ್ಲಿ PUC ಸ್ವಲ್ಪ ಟಪ್ಪರ್ ಇರುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಅಲ್ಲೇ ಆನ್ಸರ್ ಕೊಟ್ಟಿರ್ತಾರೆ. ಜಸ್ಟ್ ನೀವು ಕಾನ್ಸೆಪ್ಟ್ ಅರ್ಥ ಆಗಿದೆ ಆನ್ಸರ್ ಈಸಿಲಿ ಆನ್ಸರ್ ಮಾಡ್ತೀರಾ. 4ರಲ್ಲಿ ಒಂದು ಆಪ್ಷನ್ ಚೂಸ್ ಮಾಡೋದು ಈಸಿ ಆಗಿಬಿಡುತ್ತೆ. ಬಟ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮಾತ್ರ. ಕಾನ್ಸೆಪ್ಟ್ ಅರ್ಥ ನೀವು ರಟ್ಟ ಹೊಡೆದು ಅಂದರೆ ನಿಮಗೆ ಯಾವ ಮಾರ್ಕ್ಸು ಬರೋಲ್ಲ. ಓಕೆ, ಲಾಸ್ಟ್ ಇಯರ್ ಎಲ್ಲ ಯಾವ ರೀತಿ ಆಗಿತ್ತು ಅಂದರೆ CETಯಲ್ಲಿ ನೋಡಿ, ಈಗ PCM ಆಗಿದೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸು, PCMದು ಬಿಟ್ಬಿಡಿ. ಈಗ ಆಲ್ರೆಡಿ ಹೆಂಗೆ ಹೋದ್ರೂ ಬಿಟ್ಬಿಡಿ. ಈಗ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಬಯಾಲಜಿನ ಮಂಡೇ ಆದ ತಕ್ಷಣ 1 or 2 ಡೇಸ್ ರೆಸ್ಟ್ ತೊಗೊಳ್ಳಿ. ಆದರೆ ಸ್ಟಾರ್ಟ್ ಮಾಡಿಬಿಡಿ. CET ನೆಗ್ಲೆಕ್ಟ್ ಮಾಡ್ಕೊಬೇಡಿ. ಆರಾಮ್ಸೆ ಒಂದು ವಾರ ರೆಸ್ಟ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಅದೇನು CET ಟಿಕ್ ಹಾಕೋದಿರುತ್ತೆ ಕರೆಕ್ಟ್ ಆಗುತ್ತೆ ಅಂದ್ಕೊಂಡ್ರೆ ಆಗಲ್ಲ. ನಿಮ್ಮ CET ಸ್ಕೋರ್ ಹಾಕಲ್ಲ. ಯಾಕಂದರೆ ಇಂಜಿನಿಯರಿಂಗ್ ಸೀಟು ಚೆನ್ನಾಗಿರೋ ಕಾಲೇಜ್ ಸಿಗೋದು ಮಾತ್ರ ಇಂಜಿನಿಯರಿಂಗ್ ಮಾಡಿದ್ರೆ ವ್ಯಾಲ್ಯೂ ಇರುತ್ತೆ. ನೀವು ನಾರ್ಮಲ್ ಲೋ ಲೆವೆಲ್ ಕಾಲೇಜ್ ಮಾಡಿದ್ರೆ ವ್ಯಾಲ್ಯೂ ಇರಲ್ಲ. ಯಾಕಂದರೆ ಪ್ಲೇಸ್ಮೆಂಟ್ ಮೇನ್ ಜಾಬ್ ಸಿಕ್ಕರಲ್ವಾ ನಿಮಗೆ ನೆಕ್ಸ್ಟ್ ಇಂಜಿನಿಯರ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ಜಾಬ್ ನಿಮಗೆ ಸಿಗಬೇಕಂದ್ರೆ ಚೆನ್ನಾಗಿರೋ ಕಾಲೇಜ್ ಸಿಗಬೇಕು. ಚೆನ್ನಾಗಿರೋ ಕಾಲೇಜ್ ಸಿಗಬೇಕಂದ್ರೆ CET ರ್ಯಾಂಕ್ ಚೆನ್ನಾಗಿರಬೇಕು. CET ರ್ಯಾಂಕ್ ಚೆನ್ನಾಗಿದ್ದರೆ ಚೆನ್ನಾಗಿರೋ ಕಾಲೇಜ್ ಇರುತ್ತೆ. ಮಿನಿಮಮ್ ನಿಮಗೆ 20,000 ಒಳಗೆ ಬಂದರೆ ಒಂದು ಲೆವೆಲ್ ಕಾಲೇಜ್ ಸಿಗುತ್ತೆ. 20,000 ಆದಮೇಲೆ ಆದರೆ ಸ್ವಲ್ಪ ಮೀಡಿಯಮ್ ಕಾಲೇಜು, ಆಮೇಲೆ ಲೋ ಲೆವೆಲ್ ಕಾಲೇಜು ನೆಕ್ಸ್ಟ್ ಎಲ್ಲ ಬರುತ್ತೆ. ಆದರೆ ನಿಮ್ಗೆ ಹೈ ಲೆವೆಲ್ ಮಾಡ್ಕೋಬೇಕಂದ್ರೆ ಯಾರು ನಾನು ಮೀಡಿಯಮ್ ಸ್ಟೂಡೆಂಟಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಆಲ್ರೆಡಿ ಇವಾಗ ಒಂದೊಂದು ಇದರಲ್ಲಿ 60, 65, 70 ಹಿಂಗೆ ಬಿದ್ದಿತ್ತು ಅಂತ ತಗೊಳ್ಳಿ. PCMಗೆ ಬೆಳಗ್ಗೆ ಅಂತ ಅಂದ್ಕೊಂಡಿರ್ತಾರಲ್ಲ ಆಲ್ರೆಡಿ, ಅವರು ಫುಲ್ಲು 3 ಕಾನ್ಸಂಟ್ರೇಷನ್ ಆನ್ CET ಮಾಡಿ ಫುಲ್ 1 ಮಂತು. ಯಾಕಂದ್ರೆ 1 ಮಂತ್ ಸಫಿಷಿಯಂಟ್. ಯಾಕಂದ್ರೆ ಆಲ್ರೆಡಿ ನೀವು PUC ಸಬ್ಜೆಕ್ಟ್ ಓದಿರ್ತೀರ, ಅದೇ ಕೇಳ್ತಾರೆ. ಆಲ್ರೆಡಿ ಕಾನ್ಸೆಪ್ಟ್ ಓದಿದ್ರು ನೀವು ಬರೆದು ಬಂದಿರ್ತಾರೆ. ಇವಾಗ CETಯಲ್ಲಿ ಅದೇ ಇರುತ್ತೆ. ಓನ್ಲಿ ನೀವು ಚಾಯ್ಸ್ನ ಸೆಲೆಕ್ಟ್ ಮಾಡೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಮತ್ತು ಕಾನ್ಸೆಪ್ಟ್ ವೈಸು ಯಾವ ರೀತಿ ಸಾಲ್ವ್ ಮಾಡಬೇಕು. ಈ ರೀತಿ ಕ್ವಶನ್ ಕೇಳ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಈ ಕ್ವಶನ್ನು ಈ ರೀತಿ ಫಾರ್ಮ್ ಆಗ್ಬೋದು, ಇದನ್ನೇ ಆನ್ಸರ್ ಬರುತ್ತೆ ಅಂದರೆ ನಿಮ್ಗೆ ಐಡಿಯಾ ಬರಬೇಕು. ಆವಾಗ ನಿಮಗೆ CET ಸ್ಕೋರ್ ಈಸಿ ಆಗುತ್ತೆ. ಅಂದರೆ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಮ್ಯಾಥ್ಸ್ ಅಂತೂ ನಿಮ್ಗೆ ಆಲ್ರೆಡಿ ಫುಲ್ ಪ್ರಾಕ್ಟೀಸು. ಮ್ಯಾಥ್ಸ್ ಜಸ್ಟ್ ನೋಡಿಕೊಂಡು ನೀವು ಫಾರ್ಮುಲಾ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ಬರೀತೀರ ಅಂದರೆ ಆಗಲ್ಲ. ಯಾಕಂದರೆ ಅಲ್ಲಿ ಟೈಮ್ ಸಾಲಲ್ಲ, ಬಿಟ್ಟು ಬಂದುಬಿಡ್ತೀರಾ ನೀವು. ಓಕೆ, ಅಲ್ಲಿ ಸಾಲ್ವ್ ಮಾಡ್ಕೊತ್ಕೊಂಡ್ರೆ ಇಲ್ಲಿ ಕೀಪ್ ಆನ್ ಸಾಲ್ವಿಂಗ್ ಅಂದರೆ ನೀವು ಈಸಿಲಿ ಜಲ್ದಿ ಸಾಲ್ವ್ ಮಾಡ್ತೀರಾ. ಅದಕ್ಕೋಸ್ಕರ ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸು ಆಲ್ರೆಡಿ ನೀವು ನೋಡ್ಕೋತೀರಾ. ಫಿಕ್ಸ್ ಮಾರ್ಕ್ಸ್ ಯಾವ್ದು ಫಿಕ್ಸ್ ಮಾರ್ಕ್ಸ್ ಇದೆ ಅವ್ನು ಪಕ್ಕ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಕಾನ್ಸೆಪ್ಟೈಸ್ ಬನ್ನಿ. ಪ್ರತಿಯೊಂದು ಕಾನ್ಸೆಪ್ಟೈಸು ಓದ್ಕೊತೋಗಿ. ಆವಾಗ ನಿಮಗೆ ಒಂದೊಂದು ಯಾವುದೋ ಒಂದು ಕ್ವಶನ್ ಕೇಳಿದ್ರು ಈಸಿಲಿ ಅರ್ಥ ಆಗ್ತೋ ಇದು ಅಂತೇಳಿ 4ರಲ್ಲಿ ಇನ್ನೊಂದು ಏನು ಗೊತ್ತಾ, 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ 2 ಅಂತೂ ಅನ್ರಿಲೇಟೆಡ್ ಇರುತ್ತೆ. 2 ಅಷ್ಟೇ ಕನ್ಫ್ಯೂಷನ್ ತೋರಿಸುತ್ತೆ. ಆ 2 ಸೆಲೆಕ್ಟ್ ಮಾಡೋದ್ರಲ್ಲೇ ನೀವು ಎಡುತ್ತೀರಾ, ಅಲ್ಲೇ ನೀವು ರಾಂಗ್ ಮಾಡ್ತೀರಾ. ಯಾಕಂದರೆ ಅಲ್ಲಿ ನಿಮ್ಮ ಕಾನ್ಸೆಪ್ಟೈಸ್ ಅರ್ಥ ಆಗಿರಲ್ಲ, ಅಲ್ಲೇ ಕನ್ಫ್ಯೂಸ್ ಮಾಡ್ತಾರೆ ಅವ್ರು. 2 ಅಂತೂ ಅನ್ರಿಲೇಟೆಡ್ ಇರುತ್ತೆ ಎಲ್ಲ ಎಕ್ಸಾಮಲ್ಲಿ ಹಂಗಾದ್ರು.
ಸೊ ಅದಕ್ಕೋಸ್ಕರ ನೀಟಾಗಿ ಮಾಡ್ಕೊಳ್ಳಿ. ಇಂಜಿನಿಯರಿಂಗು ಟಾಪ್ ಕಾಲೇಜ್ ಸಿಗೋದು ವೆರಿ ವೆರಿ ಇಂಪಾರ್ಟೆಂಟು. ಟಾಪ್ ಕಾಲೇಜ್ ಸಿಕ್ಕರೆ ನಿಮಗೆ ಲೈಫು ಚೆನ್ನಾಗಿರುತ್ತೆ, ಪ್ಲೇಸ್ಮೆಂಟ್ ಇರುತ್ತೆ, ಎಲ್ಲ ಕಡೆಯೂ ಕರೆಕ್ಟ್ ಇರುತ್ತೆ. ಓಕೆ, ಆಮೇಲೆ ನಿಮಗೆ SNQ ಕೋಟಾ ಬೇಕಂದರೆ ಟಾಪ್ ರ್ಯಾಂಕ್ ಬೇಕು. ಅಂದರೆ ನಿಮ್ಗೆ ಕಡಿಮೆ ರೇಟಿಗೆ ನೀವು ಇನ್ ಕೇಸ್ ನಿಮಗೆ ಫೈನಾನ್ಷಿಯಲಿ ಕಡಿಮೆ ಇದ್ದರೆ, ನೀವು ಆ ಫೈನಾನ್ಷಿಯಲಿ ನೀವು ಕರೆಕ್ಟ್ ಇರಬೇಕಂದ್ರೆ ನೀವು ರ್ಯಾಂಕ್ ಚೆನ್ನಾಗಿ ತೊಗೊಂಡ್ರೆ ನಿಮ್ಮದು SNQ ಕೋಟಾ ಸಿಗೋ ಚಾನ್ಸಸ್ ಇರುತ್ತೆ. SNQ ಕೋಟಾ ಅಂದರೆ ಓನ್ಲಿ 15,000 ಪರ್ ಇಯರು ಏನು ಫೀಸ್ ಅಷ್ಟೇ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು SNQ ಕೋಟಾ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆಮೇಲೆ ರ್ಯಾಂಕ್ ವರ್ಸಸ್ ಮಾರ್ಕ್ಸು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಎಷ್ಟು ಮಾರ್ಕ್ಸು ಸಫಿಷಿಯೆಂಟ್ ಟು ಗೆಟ್ ಗುಡ್ CET ರ್ಯಾಂಕ್ ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ವಾಚಿಂಗ್.